ಹೆಲೋ ಮಕ್ಕಳೇ. ಹೆಲೋ ಮಕ್ಕಳೇ, ನೋಡಿ, ಕನ್ವರ್ಟ್ 40 ಡಿಗ್ರಿ 30 ಮಿನಿಟ್ ಇಂಟು ರೇಡಿಯನ್. ರೇಡಿಯನ್ ಫಾರ್ಮುಲಾ ಇದೆ, ಇದನ್ನು ನೀವು ಬೇಕಾದರೆ ಬ್ಯಾಟ್ ಮಾಡಿ, ಇಲ್ಲಾಂದರೆ ಸಿಂಪಲ್ಲಾಗಿ 180 ಡಿಗ್ರಿ = π ಇದೆ. ನಿಮಗೆ ಏನು ಕೊಟ್ಟಿದ್ದಾರೆ, 40 ಡಿಗ್ರಿ 30 ಮಿನಿಟ್ಸ್. ಇದು ಎದ್ರೊಳಗೆ ಬರುತ್ತೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 40 ಡಿಗ್ರಿ 30 ಮಿನಿಟ್ ಇಂಟು π ಡಿವೈಡೆಡ್ ಬೈ 180. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇಲ್ಲಾಂದರೆ ಈ ಫಾರ್ಮುಲಾದಲ್ಲಿ ನೋಡಿ π 180 ಇದೆ, ಮಲ್ಟಿಪ್ಲೈ ಡಿಗ್ರಿ ಜೊತೆಗಿದೆ ಅಂದರೆ ಡಿಗ್ರಿ ಇದೆ. ಸೊ ಇಟ್ ವಿಲ್ ಬಿ ಮಲ್ಟಿಪ್ಲೈಡ್ ಇಂಟು 40 ಡಿಗ್ರಿ 30 ಮಿನಿಟ್ಸ್. ಯಾವಾಗ ನೆನ್ಪಿಟ್ರಿ, ಇಲ್ಲಿ ಡಿಗ್ರಿ ಇದೆ, ಇಲ್ಲಿ ಮಿನಿಟ್ಸ್ ಇದೆ. ನಾವು ಕನ್ವರ್ಟ್ ಮಾಡಿ ಅದನ್ನು ಮಿನಿಟ್ಸಿಂದ ಡಿಗ್ರಿಗೆ ತರಬೇಕು. ಹೇಗೆ ತರಬೇಕಂದ್ರೆ 1 ಡಿಗ್ರಿ = 60 ಮಿನಿಟ್ ಇದೆ. ಸೊ ಇದೇನಿದೆ, 30 ಮಿನಿಟ್ ಇದೆ. ಓಕೆ, 30 ಮಿನಿಟ್ ಈ ಸೈಡ್ ಬರ್ಕೊಂಡಿದ್ದೇನೆ, ಡಿಗ್ರಿ ಈ ಸೈಡ್ ಬರ್ಕೊಂಡಿದ್ದೇನೆ. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 30/60 ವಿಚ್ ಗಿವ್ಸ್ 1/2 ಡಿಗ್ರಿ ಅಂದರೆ ½ ಡಿಗ್ರಿ. ಇದಾಯಿತು ಸೈಡ್ ಕ್ಯಾಲ್ಕುಲೇಷನ್. ಇವಾಗ ನೋಡಿ, ಈ ಫಾರ್ಮುಲಾದಲ್ಲಿ 180 ಹಾಗೆ ಎಲ್ಲ ಸೇಮ್ ಇಟ್ಟಿದ್ದೇನೆ. ಇದಾಗುತ್ತೆ 40 ಪ್ಲಸ್ ಇದೇನಾಗುತ್ತೆ 30/60 = 1/2. ಇದೇನಾಗುತ್ತೆ π 180 ಇಂಟು ಇದಾಗುತ್ತೆ 81/2. ಇವಾಗ ಇದನ್ನು 9 ಒಳಗೆ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. 9 ಒಳಗೆ ಕ್ಯಾನ್ಸಲ್ ಮಾಡಿದರೆ ಇದಾಗುತ್ತೆ, ಇಲ್ಲಿ 9 ಉಳಿಯುತ್ತೆ, ಇಲ್ಲಿ 20 ಉಳಿಯುತ್ತೆ. 9π/20 ಇಂಟು 2 ವಿಚ್ ಗಿವ್ಸ್ ಯು 9π ಡಿವೈಡೆಡ್ ಬೈ 40 ವಿಚ್ ಗಿವ್ಸ್ ಯು ರೇಡಿಯನ್ಸ್. ಈಗ ನೋಡಿ, ಇದು ಕಂಪ್ಲೀಟ್ ರೇಡಿಯನಲ್ಲಿ ಬಂದಿದೆ. ಇಲ್ಲಿ ಫಸ್ಟಿಗೆ ನಾನು ಡಿಗ್ರಿ ಅಂತ ಹಾಕೊಂಡ್ಬಂದೆ, ಎಲ್ಲ ಕಟ್ ಆದ ನಂತರ ಇಲ್ಲಿ ಡಿಗ್ರಿ ಇದಕ್ಕೆ ರೇಡಿಯನ್ನಲ್ಲಿ ಬರುತ್ತೆ. ಸೊ ಬೇಸಿಕಲಿ ಇದೇನಿದೆ, 40 ಡಿಗ್ರಿ 30 ಮಿನಿಟ್ ಇದು ಆನ್ಸರ್ ಕೊಡುತ್ತೆ. ಸೊ ಇದಾಗಿತ್ತು ಕನ್ವರ್ಷನ್. ಸೊ ಇದರೊಳಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.